ಮಧ್ಯಾಹ್ನ ಟೈಮಲ್ಲಿ ಏನಾಗೆ ಒಂದು ಸ್ವಲ್ಪ ಒಂದು ಪವರ್ ನ್ಯಾಪ್ ಮಾಡಿಸ್ಬಿಡ್ತೀನಿ. 1 ಗಂಟೆ ಮಲ್ಕೊಬಿಡ್ತಾಳೆ. 3 ಗಂಟೆ ಆ ಟೈಮಲ್ಲಿ ಮಲಗಿದ್ರೆ. ಸೊ ಎದ್ದಿದ ತಕ್ಷಣ ಅವಳಿಗೆ ಕಟ್ಟೆ ಮೇಲೆ ಕೂರಿಸ್ಕೊಂಡು ಹಾಗೆ ನನಗೆ ಟೀ ಕೂಡ ಮಾಡಿಕೊಂಡೆ. ನನಗೆ ನೀರು ದೋಸೆ ಕೇಳ್ತಾ ಇದ್ಲು. ಸೊ ಹಾಗಾಗಿ ಬ್ಯಾಟರ್ ಇತ್ತಂತ ನೀರು ದೋಸೆ ಮಾಡಿಕೊಟ್ಟೆ. ಹಾಗೆ ಇದು ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಶಾವಿಗೆ ಮಾಡ್ಕೊಳ್ಳೋಕ್ಕಿಂತ ಈ ಥರ ಒಂದು ರಾಗಿ ಶಾವಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ರಾಗಿದೇ ಜಾಸ್ತಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಏನೋ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ. ಸೊ ಹಾಗೆ ಎದ್ದಿದ ತಕ್ಷಣ ನನಗೆ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದೆ. ಹಾಗೆ ನಾನು ಟೀ ಕೂಡ ಕುಡ್ಕೊಂಡೆ. ಎಲ್ಲಾದರೂ ಒಂದು ಸ್ವಲ್ಪ ಸುಮ್ಮನೆ ಕುತ್ಕೊಂಡಿದ್ದಾಳಂದರೆ ಟೆನ್ಷನ್ ಆಗಿಬಿಡುತ್ತೆ. ಯಾಕಂದರೆ ಏನಾದರೂ ಒಂದು ಕಿತಾಪತಿ ಮಾಡ್ಕೊತಾ ಇರ್ತಾಳೆ ಅಂತಲೇ ಅರ್ಥ. ಸೊ ಈ ಸರಿನೂ ಅಷ್ಟೇ ಸೈಲೆಂಟಾಗಿ ಕುತ್ಕೊಂಡಿದ್ಲು ಅಂತ ನೋಡಿದ್ರೆ ಸ್ಕೆಚ್ ಎಲ್ಲ ತೊಗೊಂಬಿಟ್ಟು ಪೆನ್ನ ಎಲ್ಲ ಕಡೆ ಡ್ರೆಸ್ ಮೇಲೆಲ್ಲ ಬರ್ಕೊಂಡಿದ್ದಾಳೆ. ಹೊಸ ಡ್ರೆಸ್ ಅದು ಎಷ್ಟೊಂದು ಡ್ರೆಸ್ ಹಿಂಗೆ ಆಗಿಬಿಟ್ಟಿದೆ ಅವಳದು ಮಾರ್ಕ್ ಎಲ್ಲ. ಸೊ ಕೈಯಲ್ಲೆಲ್ಲ ಬರ್ಕೊಂಡು ಬಚ್ಚಿಟ್ಕೊಂಡಿದ್ಲು. ಸೊ ಈ ಥರ ಎಲ್ಲ ಮಾಡ್ತಾಳೆ. ಬಟ್ ಆಮೇಲೆ ನೋಡಿದ್ರೆ ಒಂದು ಸಡನ್ನಾಗಿ ಕ್ಯೂಟ್ ಅನಿಸುತ್ತೆ. ಅಯ್ಯೋ ಏನು ಹಿಂಗೆ ಮಾಡ್ಕೊಳ್ಳು ಅನ್ಸುತ್ತೆ. ಇದೆಲ್ಲ ಮೆಮೊರೀಸ್. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊತಾ ಇರ್ತೀನಿ. ಎಷ್ಟು ಕ್ಯೂಟ್ ಥಿಂಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಂತ. ದೊಡ್ಡವರಾದ್ಮೇಲೆ ನಾವೆಲ್ಲ ಮಾಡೋಕ್ಕಾಗುತ್ತಾ ಈ ಥರ ಎಲ್ಲ ಅಷ್ಟೇ. ಚಿಕ್ಕವರಿದ್ದಾಗೆ ಅದೆಲ್ಲ ಎಂಜಾಯ್ ಮಾಡ್ಕೊಳ್ಳೋದು. ಸೊ ಹಾಗೆ ನನಗೆ ಕೂಡ ಹೆಲ್ಪ್ ಕೂಡ ಮಾಡ್ತಾಳೆ ಬಟ್ಟೆ ಎಲ್ಲ ಮಾಡಿಸೋದಕ್ಕೆ ಎಲ್ಲ. ಯಾವ್ದು ಹಾಡು ಹೇಳೋದು? ಇವಾಗ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ನೀನೆಲ್ಲೋ ನಾನೆಲ್ಲೋ ಸಾಂಗ್ ಎಲ್ಲ ಕೇಳ್ತಾ ಇದ್ಲು. ಸೊ ಹಾಗೆ ಪೂಜೆ ಎಲ್ಲ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋಕ್ಕಿತ್ತು. ಸೊ ಮಾಡ್ತಾ ಇದ್ದೆ. ಏನೋ ಕೂಡ ನನ್ನ ಜೊತೆ ಕೂತ್ಕೊಂಡು ಹೆಲ್ಪ್ ಎಲ್ಲ ಮಾಡ್ತಾ ಇದ್ಲು. ಫುಲ್ ವೀಡಿಯೋ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.